ದರ್ಶನ್ಗೆ ಮತ್ತೆ ಸಂಕಷ್ಟ ತಂದಿಡ್ತಾ ಇದ್ದಾರ ಪ್ರದೂಷ್ ಅಂತ ಹೇಳಿ ಯಾಕೆ ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತ ಅಂದ್ರೆ 30 ಲಕ್ಷದ ಸುತ್ತ ಇದೆಲ್ಲವೂ ಕೂಡ ಸುತ್ತುತ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿತ್ತು, ಇದರಲ್ಲಿ ಈಗ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇರುವಂತದ್ದು. ದರ್ಶನ್ಗೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಕೆಲಸ ಪ್ರದೂಷ್ ಮಾಡಿದ್ರ ಅಂತ ಹೇಳಿ ಆರೋಪಿ ದರ್ಶನ್ಗೆ ಮುಳುವಾಯ್ತಾ ಈಗ ಅತ್ಯಾಪ್ತನ ಹೇಳಿಕೆ ಅನ್ನೋದು. ಐಟಿ ಮುಂದೆ ಪ್ರದೂಷ್ ನೀಡಿರುವಂತಹ ಹೇಳಿಕೆ ಏನು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಮನೆಯಲ್ಲಿ ಸಿಕ್ಕಂತ ಹಣಕ್ಕೆ ಲೆಕ್ಕವನ್ನ ಪ್ರದೂಷ್ ಕೊಟ್ಟಿಲ್ವಂತೆ. 30 ಲಕ್ಷ ಹಣಕ್ಕೆ ಆರೋಪಿ ಪ್ರದೂಷ್ ದ್ವಂದ್ವ ಉತ್ತರವನ್ನ ನೀಡಿದ್ದಾರೆ. ನನ್ನ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಪ್ರದೂಷ್ ಹೇಳಿರೋದು. ಮತ್ತೆ ದರ್ಶನ್ ವಿಚಾರಣೆಗೆ ಒಳಪಡಿಸಲು ಈಗ ಐಟಿ ಸಜ್ಜಾಗಿದೆ. ಅವರ ಮನೆಯಲ್ಲಿ ಸಿಕ್ಕಂತ ಹಣ ಅವರದ್ದಲ್ವಂತೆ, ಅವರ ಕುಟುಂಬಕ್ಕೂ ಸೇರಿದ್ದಲ್ವಂತೆ, ಇನ್ಯಾರ್ದೋ ಹಣವನ್ನು ಇಟ್ಕೊಂಡಿರೋದು, ಬೇನಾಮಿಯಾಗಿ ಇಟ್ಕೊಂಡಿರುವಂಥದ್ದು, ಇಲ್ಲಿಗಲ್ ಫಂಡ್. ಸೊ ಹಾಗಾಗಿ ಈಗ ದರ್ಶನ್ ಹೆಸರನ್ನು ಹೇಳಿದಾರ ಏನು ಅನ್ನುವಂಥದ್ದು ಅಲ್ಲಿ ಹೇಳಿದ್ದಾರೆ. ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ, ನನ್ನ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ, ನನ್ನ ಮನೆಯಲ್ಲಿ ಸಿಕ್ಕಂಥ ಹಣ ನನ್ನದಲ್ಲ, ನನ್ನ ಕುಟುಂಬಕ್ಕೂ ಕೂಡ ಸೇರಿದ್ದಲ್ಲ ಅನ್ನುವಂಥದ್ರದ್ದು ಕ್ಲಿಯರ್ ಆಗಿ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾರಣ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಐ ಟಿ ಅವರು ಕೇಳಿರುವಂಥ ಪ್ರಶ್ನೆಗಳಿಗೆ ಪ್ರದೂಷ್ ಕೊಟ್ಟಂಥ ಉತ್ತರದಲ್ಲಿ ಈ ಸ್ಪಷ್ಟತೆ ಇದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಮತ್ತೆ ಸಂಕಷ್ಟ ದರ್ಶನ್ಗೆ ಎದುರಾಗತ್ತಾ? ಈ ವಿಚಾರದಲ್ಲಿ ಸಂಕಷ್ಟ ಎದುರಾಗೋದಾದರೆ ಯಾವ ರೀತಿಯಾದಂಥ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ದರ್ಶನ್? ಅರುಣ್, ದರ್ಶನ್ ಮತ್ತೆ ಅವರ ಆಪ್ತರ ಮನೆಯಲ್ಲಿ ಸಿಕ್ಕಂತಹ 80 ಲಕ್ಷ ಹಣ ಏನಿದೆ, ಆ ಹಣವನ್ನು ವಾಪಸ್ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಐಟಿ ಇಲಾಖೆಗೆ ಸೂಚನೆಯನ್ನು ಕೊಡಿ ಅನ್ನೋ ಮಟ್ಟಿಗೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ರು. ಆದರೆ ಇದಕ್ಕೆ ಐಟಿ ಇಲಾಖೆಯಿಂದ, ಆದಾಯ ತೆರಿಗೆ ಇಲಾಖೆ ಕಡೆಯಿಂದ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಯಿತು. ಅವರು ಕೂಡ ಒಂದಷ್ಟು ಆರ್ಗ್ಯುಮೆಂಟನ್ನು ಸಲ್ಲಿಕೆ ಮಾಡಿದರು. 80 ಲಕ್ಷ ಹಣ ಏನಿದೆ, ಆ ಹಣದ ಮೂಲ ನಮ್ಗಿನ್ನೂ ಕೂಡ ಸಿಕ್ಕಿಲ್ಲ. ನಾವು ಇವ್ರನ್ನ ವಿಚಾರಣೆ ಮಾಡಿದ್ರು ಕೂಡ ಹಣದ ಮೂಲ ಯಾವುದು, ಎಲ್ಲಿಂದ ದುಡಿದ್ರು, ಇದು ಯಾವುದಕ್ಕೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಹೀಗಾಗಿ ಹಣವನ್ನು ನಾವು ಕೊಡೋದಕ್ಕೆ ಬರೋದಿಲ್ಲ, ಅದು ಐಟಿ ಇಲಾಖೆಯ ಸುಪರ್ದಿಯಲ್ಲೇ ಇರಲಿ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಹೀಗಾಗಿ ಕೋರ್ಟ್ ಕೂಡ ಇದು ಆ ಹಣವನ್ನು ವಾಪಸ್ ಕೊಡಿಸೋದಕ್ಕೆ ಬರೋದಿಲ್ಲ ಅನ್ನೋ ಮಟ್ಟಿಗೆ ಆದೇಶವನ್ನ ಸಹ ಕೊಡ್ತು. ಆದ್ರೆ ಇದೀಗ ಹಣ ಯಾರ್ಯಾರ ಮನೆಯಲ್ಲಿ ಸಿಕ್ಕಿತ್ತು, ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತು, ಅದಾದ ಬಳಿಕ ವಿಜಯಲಕ್ಷ್ಮಿ ಅವರ ಫ್ಲಾಟ್ ನಲ್ಲಿ ಸಿಕ್ಕಿತ್ತು, ಮತ್ತೆ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಕೂಡ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಪ್ರದೋಷ್ ಮನೆಯಲ್ಲಿ ಪ್ರದೋಷರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ 30 ಲಕ್ಷ ಹಣ ಏನಿದೆ, ಆ ಹಣ ನನ್ನದಲ್ಲ, ಅದು ನಮ್ಮ ಮನೆಯಲ್ಲಿ ಇತ್ತು ನಿಜ, ಆದ್ರೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ಮಟ್ಟಿಗೆ ಇದೀಗ ಐಟಿ ಇಲಾಖೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟವಾಗಬಹುದು ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಿದೆ. ಕಾರಣ ಇದೀಗ 30 ಲಕ್ಷ ಕ್ಲೈಮ್ ಇವ್ರು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಯಾರ್ದು, ನೀವು ಅದಕ್ಕೆ ಟ್ಯಾಕ್ಸ್ ಅನ್ನ ವಿಧಿಸಬಹುದು, ತೆರಿಗೆಯನ್ನು ಹಾಕಬಹುದು ಅನ್ನೋ ಮಟ್ಟಿಗೆ ಕೂಡ ಇದೀಗ ಪ್ರದೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಂಕಷ್ಟವನ್ನ ತಂದೊಡ್ಡಬಹುದು. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.